ಹಾಯ್ ಎವ್ರಿವನ್, ಯು ವೆಲ್ಕಮ್ ಟು ಕನ್ನಡ ಡಿಸ್ಕವರಿ. ಆತ್ಮೀಯರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಪಠ್ಯಕ್ರಮದ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 1 ಪಠ್ಯಪುಸ್ತಕಗಳನ್ನು ಆಧಾರಿತವಾಗಿ FA2 ಪರೀಕ್ಷೆಗಾಗಿ ಎಲ್ಲ 6 ವಿಷಯಗಳ ಬ್ಲೂ ಪ್ರಿಂಟ್, ಸಾಮಾನ್ಯವಾದ ಒಂದು ಬ್ಲೂ ಪ್ರಿಂಟ್ನೊಂದಿಗೆ 20 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪ್ರತಿ ಪ್ರಶ್ನೆ ಕೆಳಗೆ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ, ಮಾದರಿ ಮತ್ತು ಉತ್ತರಗಳನ್ನು ಸಹ ನೀವೀಗ ನೋಡ್ತೀರಾ. ಬನ್ನಿ ಹಾಗೆ ಇದನ್ನು ವೀಕ್ಷಣೆಯನ್ನು ಮಾಡೋಣ. ಇದನ್ನು ಆಧರಿಸಿ ನೀವು ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಸ್ವಂತವಾಗಿ ರಚಿಸಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸ್ಬೋದಾಗಿದೆ. ಈಗ ನೋಡಿ, ಸಾಮಾನ್ಯ ಬ್ಲೂ ಪ್ರಿಂಟ್ ಎಲ್ಲ 6 ವಿಷಯಗಳಿಗೆ ಅನ್ವಯವಾಗುವಂತೆ 20 ಅಂಕಗಳಿಗೆ ಸಂಬಂಧಿಸಿದಂತೆ. ಇದಕ್ಕೆ ಪ್ರತ್ಯೇಕವಾದ ಡೀಟೇಲ್ಸನ್ನು ಇನ್ನೂ ಬೇಕಂತಂದರೆ ಪ್ರತ್ಯೇಕವಾಗಿ ಮತ್ತೊಂದು ವಿಡಿಯೋದಲ್ಲಿ ನಾವು ಮುಂದೆ ತರ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿ, ಉದ್ದೇಶಗಳು, ಆಬ್ಜೆಕ್ಟಿವ್ಸು ಮತ್ತು ಜ್ಞಾನ, ಇಲ್ಲಿ ನಿಗದಿತ ಅಂಕಗಳಿದೆ. ಆನಂತರ ಈ ಕಡೆ ಶೇಕಡಾವಾರು ಅಂಕಗಳಿದೆ. ಅಲ್ಲಿ ಹಂತ ಹಂತವಾಗಿ ಜ್ಞಾನ, ತಿಳುವಳಿಕೆ, ಗ್ರಹಿಕೆ ಅಂದರೆ ಕಾಂಪ್ರಿಹೆನ್ಷನ್ನು, ಅನ್ವಯ ಅಪ್ಲಿಕೇಶನ್ಸು, ಕೌಶಲ ಅಥವಾ ಸೃಜನಶೀಲತೆ, ಸ್ಕಿಲ್, ಕ್ರಿಯೇಟಿವಿಟಿ, ಟೋಟಲ್ಲು ಶೇಕಡ 100ಕ್ಕೆ ಈ ರೀತಿಯಾಗಿದೆ. ಈಗ ಮೊದಲನೇದಾಗಿ ಪ್ರಥಮ ಭಾಷೆ ಕನ್ನಡ, ಇದರಲ್ಲಿ ಅಂಕಗಳು 20 ಇರುತ್ತೆ, ಸಮಯ 45 ನಿಮಿಷಗಳು. ಈಗ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀಬೇಕು. ಇಲ್ಲಿ ಮಾರ್ಕ್ಸ್ ಎಷ್ಟು ಅಂತ ಈ ಕಡೆ ಕೊಟ್ಟಿದ್ದೀವಿ. 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದೊಂದರಾಗೆ 4 ಅಂಕಗಳನ್ನು ಪಡೆಯುತ್ತಾರೆ ವಿದ್ಯಾರ್ಥಿಗಳು. ಇಲ್ಲಿ ಸ್ನೇಹ ಸಂಬಂಧ ಅಥವಾ ಗೆಳೆತನದ ಮಹತ್ವವನ್ನು ಸಾರುವ ಗುಣ ಯಾವುದು ಅಂತಂದರೆ ಅದಕ್ಕೆ ಉತ್ತರ ನಂಬಿಕೆ. ಗಿಡ ಮರ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಉತ್ತರ ಜೋಡು ನುಡಿ. ಅನಂತರ 3ನೇದಾಗಿ ಧನ ಪದದ ತದ್ಭವ ರೂಪ ಧನ. 4ನೇದು ಸಂಯುಕ್ತ ಅಕ್ಷರ ಒತ್ತಕ್ಷರ ಎಂದರೆ ಅದಕ್ಕೆ ಉತ್ತರ ಹೀಗಿದೆ ನೋಡಿ, 2 ಅಥವಾ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರುವುದು ಆಗಿದೆ. ಅನಂತರ 2ನೇ ಹಂತದಲ್ಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡುವುದು. ಮಾರ್ಕ್ಸ್ ಕೊಟ್ಟಿದ್ದೀವಿ ಪಕ್ಕದಲ್ಲಿ. 2 ಪ್ರಶ್ನೆಗೆ ಒಂದೊಂದರಂತೆ 2 ಅಂಕಗಳು ಸಿಗುತ್ತೆ. ಅದು ಈಗ 5ನೇ ಒಂದು ಪ್ರಶ್ನೆ ಹಂತ ಇದಾಗಿದೆ. ಮನುಷ್ಯನಿಗೆ ವಿದ್ಯೆಯ ಜೊತೆಗೆ ಏನು ಉತ್ತಮ ಅಥವಾ ನೈತಿಕ ಸಂಸ್ಕಾರವೂ ಮುಖ್ಯ, ಅದಾಗಿದೆ ಆನ್ಸರು. 6ನೇದು ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ, ಅದಕ್ಕೆ ಉತ್ತರ ಕರ್ತವ್ಯವಾಗಿದೆ. ಆಮೇಲೆ ಹೊಂದಿಸಿ ಬರೆಯಿರಿ. ಇಲ್ಲಿ A ಮತ್ತು B ಗುಂಪು ಈ ಕಡೆ ಇದೆ ನೋಡಿ. ಈಗ ಹೊಂದಿಸಿ ಬರೆಯಿರಿ, ಇದು ಸರಿಯಾದ ಉತ್ತರವನ್ನು ಈಗ ವೀಕ್ಷಿಸೋಣ. ಉತ್ತರ ಹೇಗಿದೆ ನೋಡಿ, ಈ 8, ಆಮೇಲೆ ಅದಕ್ಕೆ ಅದು 9, 10 ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಬಹುದಾಗಿದೆ. ಅದಾದಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಅಕ್ಷರಮಾಲೆಯಲ್ಲಿರೋ ಒಟ್ಟು ಅಕ್ಷರಗಳೆಷ್ಟು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸತ್ಯ ಪದಕ್ಕೆ ವಿರುದ್ಧವಾದ ಪದ ಬರೆಯಿರಿ ಅಂದರೆ ಅಸತ್ಯ. ಸಾಧನೆ ಪದದ ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂದಾಗ ಪರಿಶ್ರಮದಿಂದ ಓದಿದರೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು. 14ನೇ ಪ್ರಶ್ನೆ ಹೇಗಿದೆ ನೋಡಿ, ಕವಿಗಳು ಕಾಡನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿಗಳು ಕಾಡನ್ನು ನಾಡಿನ ಸಂಪತ್ತು ಮತ್ತು ಜೀವಸಲಿಗೆ ಹೋಲಿಸಿದ್ದಾರೆ. 5ನೇದು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 2ರಲ್ಲಿ 4 ಅಂಕಗಳಿರುತ್ತೆ. ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳು ಕೈಗೊಳ್ಳಬಹುದಾದ ಕ್ರಮಗಳೇನು? ಇದಕ್ಕೆ ಉತ್ತರ ಶಾಲೆ ಮತ್ತು ಮನೆಯ ಸುತ್ತಲೂ ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಬೇಕು. ಅನಂತರ 16ನೇದು ಉತ್ತಮ ಗೆಳೆಯನ ಲಕ್ಷಣಗಳೇನು? ಕಷ್ಟದ ಸಮಯದಲ್ಲಿ ನೆರವಾಗುವುದು, ತಪ್ಪು ಮಾಡಿದಾಗ ತಿದ್ದಿ ಸರಿಯಾದ ದಾರಿ ತೋರಿಸುವುದು ಮತ್ತು ಸದಾ ನಂಬಿಕಸ್ಥನಾಗಿರುವುದು. ಅನಂತರ ಇಲ್ಲಿ ಈಗ ಈ ಮುಂದಿನ ಹಂತದಲ್ಲಿ ಅಂದರೆ ಪದ್ಯ ಪೂರ್ಣಗೊಳಿಸೋದು. 17 ಹಸಿರು ಗಿಡದಲ್ಲಿ ಹೂವು ನಗಲು, ಅದಕ್ಕೆ ಉತ್ತರ ಹಸಿರು ಗಿಡದಲ್ಲಿ ಹೂವು ನಗಲು, ಮನದ ಕತ್ತಲೆ ದೂರವಾಗಲು, ಶಾಂತಿಯ ಸಗೆಯ ಹಾಡು ಹಾಡಿ ಬೆಳಗಲಿ ನಮ್ಮಯ ಸುಂದರ ನಾಡು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ಇಂಗ್ಲೀಷು ಏನು ಸೆಕೆಂಡ್ ಲ್ಯಾಂಗ್ವೇಜು ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳಿಗೆ 45 ನಿಮಿಷದ ಇದು FA2 ಪರೀಕ್ಷೆ. ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಅಂಕಗಳನ್ನು ಕೊಟ್ಟಿದ್ದೀವಿ. 4 ಪ್ರಶ್ನೆಗೆ ಪ್ರತಿಯೊಂದಕ್ಕೆ 1ರಂತೆ 4 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗೆ. ಅನಂತರ ಈಗ ದ ಪ್ಲೂರಲ್ ಫಾರ್ಮ್ ಆಫ್ ಲೀಫ್, ಅದಕ್ಕೆ ಏನಂದರೆ ಲೀವ್ಸು ಬಹುವಚನ. ಆಮೇಲೆ ಚೂಸ್ ದಿ ಕರೆಕ್ಟ್ ಸೈಲೆಂಟ್ ಲೆಟರ್ಸ್ ಇನ್ ದ ವರ್ಡ್ ಹಾನೆಸ್ಟ್. ಇಲ್ಲಿ ಸೈಲೆಂಟ್ ಆಗಿರುವಂತಹ ವರ್ಡ್ ಒಂದು ಅಕ್ಷರ ಯಾವುದಂದರೆ H ಅನ್ನೋದೇ ಆಗಿದೆ. ಆನಂತರ 3ನೇದಾಗಿ
fill in the correct preposition. The cat is sitting ಡ್ಯಾಶ್ ದ ಟೇಬಲ್ ಅಂತ ಇದೆ, ಅದಕ್ಕೆ ಆನ್ಸರ ಅಂಡರ್ ದ ಟೇಬಲ್ ಅಂತ ಆಗುತ್ತೆ. ಆಮೇಲೆ ನಾಲ್ಕನೆಯದಾಗಿ ಐಡೆಂಟಿಫೈ ದಿ ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ. ಇನ್ನು ರಾಣಿ ಈಸ್ ಎನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಇದೆ. ಇಲ್ಲಿ ಏನಿದೆ ಅದಕ್ಕೆ ಉತ್ತರ ಇಂಟೆಲಿಜೆಂಟ್. ಅಂದರೆ ಅಡ್ಜೆಕ್ಟಿವ್ ಅಂದರೆ ಅವಳ ಗುಣ ಏನು ಹೇಳ್ತಾ ಇದೆ, ರಾಣಿ ಅನ್ನೋಳು ಬುದ್ಧಿವಂತಳು ಅನ್ನೋದೇ ಅವಳ ಗುಣವನ್ನು ತೋರಿಸ್ತಾ ಇದೆ ಅಂತ ಆಗುತ್ತೆ. ಆನಂತರ ಎರಡನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ದಿ ಆಪೋಸಿಟ್ಸ್ ಆಫ್ ಕೈಂಡ್ಸ್ ಅಂದರೆ ಅನ್ಕೈಂಡ್. ಕೈಂಡ್ ಅಂದರೆ ದಯಾಪರತೆ, ಅನ್ಕೈಂಡ್ ಅಂತಂದರೆ ದಯೆ ಇಲ್ಲದೇ ಇರೋದು ಅಥವಾ ಕ್ರೂಯಲ್ ಅಂತ ಆಗುತ್ತೆ. ಆಮೇಲೆ ಆರನೇದಾಗಿ ಎ ಪರ್ಸನ್ ಹೂ ಕರ್ಸಸ್ ಸಿಕ್ ಪೀಪಲ್ ಈಸ್ ಕಾಲ್ಡ್ ಎ ಡಾಕ್ಟರ್. ಅಂದರೆ ಸಿಕ್ ಪೀಪಲ್ ಅಂದರೆ ಕಾಯಿಲೆ ಇರೋರು, ಜ್ವರ ಇರೋರನ್ನು ಅವ್ರ ಬಗ್ಗೆ ಏನು ಗಮನ ಕೊಟ್ಟು ಕ್ಯೂರ್ಸ್ ಮಾಡೋರು, ಅಂದರೆ ವಾಸಿ ಮಾಡೋ ಅಂಥವ್ರು ಯಾರು ಅಂತಂದರೆ ಡಾಕ್ಟ್ರು ಅಂತ ನಾವು ಹೇಳ್ಬೋದಾಗಿದೆ. ಆನಂತರ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂದಾಗ ನಿಮ್ಗೆ ಗೊತ್ತಿದೆ, ಹೊಂದಿಸಿ ಬರೀಬೇಕಾಗಿದೆ. ಇಲ್ಲಿ ಉತ್ತರ ಅದಕ್ಕೆ ಕೆಳಗಡೆ ಆನ್ಸರ್ ಇದೆ ನೋಡಿ. 7ನೇದು ಬಿ, 8ನೇದು ಎ, 9ನೇದು ಡಿ, 10ನೇದು ಸಿ. ಈಗ 4ನೇ ಹಂತದಲ್ಲಿ ಆನ್ಸರ್ ಇನ್ ಒನ್ ಸೆಂಟೆನ್ಸಸ್ ಅಂತ ಇದೆ. ಹೂ ಇಸ್ ದಿ ಕಿಂಗ್ ಆಫ್ ದಿ ಫಾರೆಸ್ಟ್? ದ ಲಯನ್ ಇಸ್ ದಿ ಕಿಂಗ್ ಆಫ್ ದಿ ಫಾರೆಸ್ಟ್. ಅಂದರೆ ಕಾಡಿನ ರಾಜ ಯಾರು ಅಂದಾಗ ಲಯನ್ ಸಿಂಹವೇ ಕಾಡಿನ ರಾಜ ಆಗಿದೆ. 12ನೇದು ರೈಟ್ ದಿ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಟ್. ರೈಟ್ ಅನ್ನೋದಕ್ಕೆ ಪಾಸ್ಟ್ ಟೆನ್ಸ್ ಏನು ಬರ್ತೈತೆ ಅಂತ, ಪಾಸ್ಟ್ ಟೆನ್ಸ್ ಅಂತ ಅಂದರೆ ಹಿಂದೆ ಗತಿಸಿ ಹೋಗಿರೋದು, ನಡೆದಿರೋದು ಘಟನೆ ಅಂತ. ಇಲ್ಲಿ ರೈಟ್ ಅನ್ನೋದಕ್ಕೆ ರೋಟ್, WROT, ರೋಟ್ ಅಂತ ಆಗುತ್ತೆ. ಆಮೇಲೆ 13ನೇದು ನೋಡಿ, ಫ್ರೇಮ್ ಎ ಕ್ವಶನ್ ಫಾರ್ ದಿ ಆನ್ಸರ್ಸ್. ಮೈ ನೇಮ್ ಇಸ್ ಆಕಾಶ್ ಅಂತ ಇದೆ. ವಾಟ್ ಇಸ್ ಯುವರ್ ನೇಮು? ಅದೇ ಫ್ರೇಮ್ ದ ಕ್ವಶನ್ ಅಂತ ಅಂದರೆ ಇಲ್ಲಿ ಉತ್ತರ ಕೊಟ್ಟಿರ್ತಾನೆ ನಾವು ಪ್ರಶ್ನೆ ಮಾಡಬೇಕು. ಮೈ ನೇಮ್ ಇಸ್ ಆಕಾಶ್ ಅನ್ನೋದೇ ಒಂದು ಹೇಳಿಕೆ, ಉತ್ತರವಾಗಿದೆ. ಅದಕ್ಕೆ ಪ್ರಶ್ನೆ ಏನಂತ ಕೇಳ್ಬೋದು ಅಂದರೆ ವಾಟ್ ಇಸ್ ಯುವರ್ ನೇಮ್ ಅನ್ನೋದಾಗುತ್ತೆ. ಆನಂತರ 14ನೇದಾಗಿ ನೇಮ್ ಎನಿ 2 ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಇದೆ. ಕೌ ಆ್ಯಂಡ್ ಶೀಪ್, ಇವು ಸಾಧು ಪ್ರಾಣಿಗಳು ಆಗ್ತವೆ. ಆನಂತರ 5ನೇದು ಆನ್ಸರ್ ಇನ್ 2 or 3 ಸೆಂಟೆನ್ಸಸ್. ವೈ ಶುಡ್ ವಿ ಪ್ಲ್ಯಾಂಟ್ ಟ್ರೀಸ್? ನಾವು ಟ್ರೀ ಅಂದರೆ ಮರಗಳಾಗುವಂತಹ ಗಿಡಗಳನ್ನು ನೆಡ್ತೀವಿ. ಯಾಕೆ ನೆಡ್ತೀವಿ ಅಂದಾಗ ಟ್ರೀಸ್ ಗಿವ್ಸ್ ಅಸ್ ಫ್ರೆಶ್ ಆಕ್ಸಿಜನ್ನು, ಪರಿಶುದ್ಧವಾದ ಆಮ್ಲಜನಕ ನಮಗೆ ಕೊಡುತ್ತೆ. ಅದರಿಂದ ನಾವು ಉಸಿರಾಡ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಫ್ರೂಟ್ಸು, ಹಣ್ಣುಗಳು ಕೊಡುತ್ತೆ. ಶೇಡ್ ಅಂದರೆ ನೆರಳು ಕೊಡುತ್ತೆ. ಆ್ಯಂಡ್ ರೈನ್, ಮರಗಳು ಹೆಚ್ಚಿದ ಕಡೆ ಮಳೆ ಬೀಳುತ್ತೆ. ಮಳೆ ಬಿದ್ದಾಗ ಧಾನ್ಯ ಆಹಾರಗಳೆಲ್ಲ ಬೆಳೀಬಹುದಾಗಿದೆ ಚೆನ್ನಾಗಿ ಅಂತ ಅರ್ಥ. ದೇ ಆಲ್ಸೋ ಕೀಪ್ ಅವರ್ ಎನ್ವಿರಾನ್ಮೆಂಟು ಕೂಲ್. ನಮ್ಮ ಪರಿಸರವನ್ನು ತುಂಬ ಕೂಲಾಗಿ, ಶಾಂತವಾಗಿ ಸಹ ಅದು ಇಡುತ್ತೆ, ಮತ್ತು ಕ್ಲೀನಾಗಿ ಸಹ ಇಡುತ್ತೆ. ಆನಂತರ 16ನೇ ಪ್ರಶ್ನೆ ಏನಿದೆ ಅಂದರೆ ಹೌ ಡು ಯು ಹೆಲ್ಪ್ ಯುವರ್ ಪೇರೆಂಟ್ಸ್ ಅಟ್ ಹೋಮ್? ನಿಮ್ಮ ತಂದೆ ತಾಯಿಗೆ ಮನೆಯಲ್ಲಿ ನೀವು ಹೇಗೆ ಸಹಾಯ ಮಾಡಬಲ್ರಿ ಅಂತ ಅಂದಾಗ ಆನ್ಸರ್, ಐ ಹೆಲ್ಪ್ ಮೈ ಪೇರೆಂಟ್ಸ್ ಬೈ ಕೀಪಿಂಗ್ ಮೈ ರೂಮ್ ಕ್ಲೀನ್, ಬ್ರಿಂಗಿಂಗ್ ಸ್ಮಾಲ್ ಗ್ರೋಸರಿ ಐಟಮ್ಸ್ ಆ್ಯಂಡ್ ವಾಟರಿಂಗ್ ದಿ ಪ್ಲ್ಯಾಂಟ್ಸ್. ಪೇರೆಂಟ್ಸ್ ಅಂದರೆ ತಂದೆ ತಾಯಿಯವರಿಗೆ ಏನು ಮಾಡ್ತೀವಿ ಅಂದರೆ ಕೀಪಿಂಗ್ ರೂಮ್ ಕ್ಲೀನ್, ಮನೆ ರೂಮೆಲ್ಲ ಕಸ ಗುಡಿಸಿ ಸ್ವಚ್ಛವಾಗಿರೋಗಿ ನೋಡ್ಕೊತೀವಿ. ಬ್ರಿಂಗಿಂಗ್ ಅಂದರೆ ತರೋದು, ಸ್ಮಾಲ್ ಗ್ರೋಸರಿ ಐಟಮ್ಸ್ಗಳನ್ನು ತರ್ತೀವಿ ಮನೆಗೆ ಬೇಕು ಅದನ್ನು. ಆ್ಯಂಡ್ ವಾಟರಿಂಗ್ ದಿ ಪ್ಲ್ಯಾಂಟ್ಸ್ ಅಂದರೆ ಗಿಡಗಳಿಗೆ ತೋಟದಲ್ಲಿ ನೀರನ್ನು ಹಾಕ್ತೀವಿ ಅವು ಚೆನ್ನಾಗಿ ಬೆಳೆಯೋದಕ್ಕಾಗಿ ಅಂತ. ನಂತರ 6ನೇ ಒಂದು ಹಂತದಲ್ಲಿ ಕ್ರಿಯೇಟಿವ್ ರೈಟಿಂಗ್ ಅಂತ ಇದೆ. ಇಲ್ಲಿ 17ನೇ ಪ್ರಶ್ನೆ, ರೈಟ್ 4 ಸಿಂಪಲ್ ಸೆಂಟೆನ್ಸಸ್ ಅಬೌಟ್ ಮೈ ಸ್ಕೂಲ್. ನನ್ನ ಶಾಲೆ ಅನ್ನೋ ವಿಷಯವಾಗಿ ಒಂದು 4 ವಾಕ್ಯ ಬರೀರಿ, ಬೇರೆ ಬೇರೆ ಥರ ಬರೀಬೇಕು. ಹೇಗೆ ಬರಿಬೋದು ಅನ್ನೋದು ಇಲ್ಲಿ ಆನ್ಸರು ಇದೆ ನೋಡಿ. 1ನೇದು, ದ ನೇಮ್ ಆಫ್ ದ ಸ್ಕೂಲ್ ಈಸ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹೈಯರ್ ಪ್ರೈಮರಿ ಸ್ಕೂಲ್ ಆಗಿದೆ ಅಂತ ಅರ್ಥ. ಇಟ್ ಹ್ಯಾಸ್ ಎ ಬಿಗ್ ಪ್ಲೇ ಗ್ರೌಂಡ್ ಆ್ಯಂಡ್ ಕ್ಲೀನ್ ಕ್ಲಾಸ್ ರೂಮ್. ದೊಡ್ಡದಾದಂತಹ ಮೈದಾನ ಇದೆ ಮತ್ತು ಕ್ಲಾಸ್ ರೂಮು ಸ್ವಚ್ಛವಾಗಿರುತ್ತೆ. ಅನಂತರ ಏನಿದೆ, ಇಟ್ ಹ್ಯಾಸ್ ಎ ಬಿಗ್ ಪ್ಲೇ, ಅದಾಯಿತು. 3ನೇದು, ಅವ್ರ ಟೀಚರ್ಸ್ ವಿತ್ ಲವ್ ಆ್ಯಂಡ್ ಕೇರ್. ಬಹಳ ಪ್ರೀತಿಯಿಂದ ನಮ್ಮ ಬಗ್ಗೆ ಗಮನ ಹರಿಸಿ ನಾವು ಸುರಕ್ಷಿತವಾಗುವಂತೆ ಅವರು ನೋಡಿಕೊಂಡು ನಮಗೆ ಪಾಠವನ್ನು ಬೋಧನೆ ಮಾಡಿ ವಿಜ್ಞಾನವನ್ನು ನೀಡ್ತಾ ಇದ್ದಾರೆ, ಕಲಿಸುತ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಆಮೇಲೆ 4ನೇದು ಉತ್ತರ ಏನಿದೆ ಅಂತ ಅಂದರೆ ಐ ಲವ್ ಗೋಯಿಂಗ್ ಟು ಮೈ ಸ್ಕೂಲ್ ಎವ್ರಿ ಡೇ. ಪ್ರತಿದಿನ ನನಗೆ ಸ್ಕೂಲ್ಗೆ ಹೋಗೋದು ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ ಅಂತ ಆಗುತ್ತೆ. ಈ ರೀತಿಯಾಗಿ ಬರಿಬೋದಾಗಿದೆ. ಈಗ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು. ಈಗ ಹಿಂದಿ ಆದಮೇಲೆ
ನಾವು ಮತ್ತು ಮ್ಯಾಥಮೆಟಿಕ್ಸ್ ಪ್ರಶ್ನೆ ಉತ್ತರ FA2 ಪ್ರಶ್ನೆ ಮತ್ತು ಉತ್ತರಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಅದಾದ ನಂತರ ವಿಜ್ಞಾನದ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ಸಮಾಜ ಸೋಷಿಯಲ್ ಸೈನ್ಸ್ ಪ್ರಶ್ನೋತ್ತರಗಳು ತಿಳ್ಕೊತೀವಿ. ಈಗ ನೀವು ನೋಡ್ತಾ ಇದ್ದೀರ ಹಿಂದಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇವುಗಳನ್ನು ತಾವು ಅರ್ಥ ಮಾಡ್ಕೋಬಹುದಾಗಿದೆ. ಈಗ ಈ ಒಂದು ಮಾದರಿಯಲ್ಲಿ ಟೀಚರ್ಸ್ರವರು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬಹುದಾಗಿದೆ. ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಪ್ರಕಾರವಾಗಿ ತೆಗೆಯಲು ಇದು ಸಹಕಾರ ಆಗುತ್ತೆ. ನಾವು ಈಗ 1ನೇ ತರಗತಿಯಿಂದ 7ನೇ ತರಗತಿ ಆನಂತರ ಅಲ್ಲಿಂದ 10ನೇ ತರಗತಿವರೆಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಮಾದರಿ ಉತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತವೆ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಕೊಳ್ತವೆ. ಈಗಾಗಲೇ 5ನೇ ತರಗತಿಗೆ ಸಂಬಂಧಪಟ್ಟಂಥ ಈ ಒಂದು FA2 ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದೀವಿ ನೋಡಿ. ಈಗ ಮತ್ತು ಮುಂದಿನ ಹಂತದಲ್ಲಿ ಕನ್ನಡ ಮ್ಯಾಥ್ಸ್ ಗಣಿತ ಭಾಗ 1 ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ FA2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಅಂಕಗಳು 20, ಸಮಯ 45 ನಿಮಿಷಗಳು. ಇಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಇದೆ ನೋಡಿ, 8, 0, 5, 2 ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆ. ಇಲ್ಲಿ ಇದೆ ನೋಡಿ ಉತ್ತರ. ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆ ಅಂತ ಅಂದಾಗ ಇಲ್ಲಿ 8520 ಆಗುತ್ತೆ. ಎರಡನೇದು ಒಂದು ಲಂಬಕೋನದ ಅಳತೆ 90 ಡಿಗ್ರಿ. ಯಾವುದೇ ಸಂಖ್ಯೆಯನ್ನು 0ಇಂದ ಗುಣಿಸಿದಾಗ ಬರುವ ಗುಣಲಬ್ಧವು ಅದೇ ಸಂಖ್ಯೆ. ಇಲ್ಲಿ ಏನಾಗುತ್ತೆ 0 ಅಂತ ಆಗಿದೆ. ಮತ್ತು 12 × 8ರ ಮೌಲ್ಯ 96. ಬಿಟ್ಟ ಸ್ಥಳವನ್ನು ನಾವು ಭರ್ತಿ ಮಾಡಬೇಕಾಗಿದೆ. ವೃತ್ತದ ಅತ್ಯಂತ ದೊಡ್ಡ ಜಾವನ್ನು ಏನನ್ನುತ್ತಾರೆ? ವ್ಯಾಸ, ಡಯಾಮೀಟರ್. ನಂತರ 6ನೇ ಪ್ರಶ್ನೆ, 7450 - 1 ಉತ್ತರ 7449. ಈಗ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ AB ಗುಂಪುಗಳನ್ನು ನೋಡಿ. 7, 8, 9, 10 ಇದಿದೆ. ಅದಕ್ಕೆ ಉತ್ತರ 7ನೇದು ಇಲ್ಲಿ ನೋಡ್ತಾ ಇದ್ದೀರಾ. ಉತ್ತರ ಏನು ಇದೆ 7ನೇದಕ್ಕೆ ಅನ್ನೋದು ಸರಿಯಾದ ಉತ್ತರ. ಅಂದರೆ 100 × 5 ಗುಣಿಸಿದಾಗ 500 ಬರುತ್ತೆ, ಸರಿ ಇದೆ. ಆನಂತರ 8ನೇದಕ್ಕೆ ಅಂತ ಇದೆ. ಅದು 981 ಸರಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅದೇ ರೀತಿಯಾಗಿ ಈ 10 ಈ ರೀತಿ ಉತ್ತರವನ್ನು ನೀವು ಕೊಂಡುಕೊಂಡು ಪರಿಶೀಲನೆಯನ್ನು ಮಾಡ್ಕೋಬಹುದಾಗಿದೆ. ಆಮೇಲೆ ಕೆಳಗಿನ ಲೆಕ್ಕಗಳನ್ನು ಮಾಡಿ. ಇಲ್ಲಿ ಏನಿದೆ 4532 + 3524. ಇಲ್ಲಿ ಈಜಿಕೋಟು 7777. ಈಗ 12ನೇ ಪ್ರಶ್ನೆ, ಕಳೆಯಿರಿ 9650ರಲ್ಲಿ -4320 ಕಳೆದಾಗ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. 9650 - 4320 = 5330. ಈಗ ನೆಕ್ಸ್ಟ್ ಗುಣಿಸಿ ಅಂತ ಇದೆ. 425 × 4 ಗುಣಿಸಿದಾಗ 1700 ಭಾಗಿಸಿದರೆ 96/6 ಆಗ ಭಾಗಲಬ್ಧ 16, ಶೇಷ 0 ಆಗುತ್ತೆ. ಆನಂತರ ಸಮಸ್ಯೆಗಳನ್ನು ಬಿಡಿಸಿ. ಅದರಲ್ಲಿ ಏನಿದೆ 15ನೇದು ಈಗ ಪ್ರಶ್ನೆ ಒಂದು ಹಂತ. ಒಂದು ಶಾಲೆಯಲ್ಲಿ 1840 ಬಾಲಕರು 1150 ಬಾಲಕಿಯರು ಇದ್ದರೆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಇದಕ್ಕೆ ಉತ್ತರ 2390. ಈಗ 16ನೇ ಒಂದು ಪ್ರಶ್ನೆನ ನೋಡ್ತಾ ಇದ್ದೀರಾ. ಏನಿದೆ, ಒಂದು ಪುಸ್ತಕದ ಬೆಲೆ 45 ರೂಪಾಯಿ ಆದರೆ ಅಂತಹ 8 ಪುಸ್ತಕಗಳ ಬೆಲೆ ಎಷ್ಟು? 45 × 8 ಗುಣಿಸಬೇಕು, ಆಗ 360 ಬರುತ್ತೆ. ಅಲ್ಲಿ ರಫ್ ವರ್ಕನ್ನು ಮಾಡಿ ಗುಣಿಸಿ ತೋರಿಸ್ಬೇಕಾಗುತ್ತೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು. ಆಮೇಲೆ ರೇಖಾಗಣಿತದ ರಚನೆಗೆ ಒಂದು ವೃತ್ತವನ್ನು 17ನೇ ಪ್ರಶ್ನೆ ಬಂದಿದೆ ನೋಡಿ. ಈಗ 6ನೇ ಒಂದು ಹಂತದಲ್ಲಿ 17ನೇ ಪ್ರಶ್ನೆ, ಒಂದು ವೃತ್ತವನ್ನು ರಚಿಸಿ ಅದರಲ್ಲಿ ಕೇಂದ್ರ ಬಿಂದು ಮತ್ತು ತ್ರಿಜ್ಯವನ್ನು ಗುರುತಿಸಿ ಹೆಸರಿಸಿ. ವೃತ್ತದ ರೇಖಾಚಿತ್ರ ರಚನೆಗೆ 2 ಮಾರ್ಕ್ಸ್ ಇರುತ್ತೆ. ಅದು ಕೇಂದ್ರ ಬಿಂದು 0, ತ್ರಿಜ್ಯ OA ಗುರುತಿಸೋದು 2 ಅಂಕಗಳು ಇರುತ್ತೆ. ಈಗ ವಿಜ್ಞಾನ ವಿಷಯಕದಲ್ಲಿ FA2 ಒಂದು ಪರೀಕ್ಷೆ ಏನಿದೆ ಅಂತ ಅಂದರೆ ಅಂಕಗಳು 20, ಸಮಯ 45 ನಿಮಿಷ. ಈಗ ಸೂಕ್ತವಾದ ಉತ್ತರವನ್ನು ಆರಿಸಿ. 4.1 ಆಹಾರದಲ್ಲಿ ವಿಟಮಿನ್ C ಕೊರತೆಯಿಂದ ಬರುವ ರೋಗ.
ಏನು ಸ್ಕರ್ವಿ. ಆನಂತರ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ನೆರವಾಗುವ ಹಸಿರು ವರ್ಣಕ ಕ್ಲೋರೋಫಿಲ್ ಪತ್ರ ಹರಿತು. ಆನಂತರ ಮೂರನೇದು, ಕೆಳಗಿನಲ್ಲಿ ಯಾವುದು ಸಸ್ಯದ ಭೂಗತ ಭಾಗವಾಗಿದೆ? ಉತ್ತರ ಬೇರು. ಆನಂತರ ನಾಲ್ಕನೇದು, ನೀರಿನಲ್ಲಿ ಕರಗುವ ವಸ್ತು ಯಾವುದು? ಅದು ಏನು ಸಕ್ಕರೆ. ಆಮೇಲೆ ಇಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡಬೇಕು. ಸಸ್ಯಗಳು ಉಸಿರಾಟದ ಸಮಯದಲ್ಲಿ ಆಕ್ಸಿಜನ್ ಅನಿಲವನ್ನು ಹೀರಿಕೊಳ್ಳುತ್ತವೆ. ನಂತರ ಪ್ರೋಟೀನ್ಗಳನ್ನು ದೇಹ ಬೆಳೆಸುವ ಅಥವಾ ಪೋಷಕಾಂಶಗಳು ಎನ್ನುತ್ತಾರೆ. ದೇಹವರ್ಧಕ. ಇಲ್ಲಿ ಹೊಂದಿಸಿ ಬರೆಯಿರಿ. ನೋಡಿ, ಗುಂಪು ಎ ಪಟ್ಟಿ ಬಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈಗ 7ನೇದಕ್ಕೆ ಸಸ್ಯಾಹಾರಿ, 7ನೇದಕ್ಕೆ ಇ ಅಂದರೆ ಹಸು ಎಕ್ಸಾಂಪಲ್. ಅದೇ ರೀತಿ 8ನೇದಕ್ಕೆ ಆ, 9ನೇದಕ್ಕೆ ಆ ಅಂತ ಬರುತ್ತಲ್ಲ ಅದು, 10ನೇದಕ್ಕೆ ಇ ಅಂತ ಬರುತ್ತಲ್ಲ ಅದು ಇದೆ. ಇಲ್ಲಿ ನೆಕ್ಸ್ಟು 4ನೇದು, ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಸಮತೋಲನ ಆಹಾರ ಎಂದರೇನು? ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿರುವ ಆಹಾರವೇ ಸಮತೋಲನ ಆಹಾರವಾಗಿದೆ. 12, ಸಸ್ಯಗಳಲ್ಲಿ ಬೇರುಗಳ ಪ್ರಮುಖ ಕೆಲಸವೇನು? ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನು ಹೀರಿಕೊಳ್ಳುವುದು. ಆಮೇಲೆ ಪಾರದರ್ಶಕ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ. ಗಾಜು, ಶುದ್ಧ ನೀರು. ಗಿಡಗಳು ತಮ್ಮ ಆಹಾರವನ್ನು ಎಲ್ಲಿ ತಯಾರಿಸಿಕೊಳ್ಳುತ್ತವೆ? ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಮೂಲಕ. ಈಗ 5ನೇ ಹಂತದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 2 ಮಾರ್ಕ್ಸ್ ಇರುತ್ತೆ. 2 ಪ್ರಶ್ನೆಗೆ ಉತ್ತರ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. 15, ಅಪೌಷ್ಟಿಕತೆ ಎಂದರೇನು? ಅದನ್ನು ತಡೆಯುವುದು ಹೇಗೆ? ಈಗ ದೀರ್ಘಕಾಲದವರೆಗೆ ಸಮತೋಲನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವ ಸ್ಥಿತಿ ಅಪೌಷ್ಟಿಕತೆ. ನಿತ್ಯವೂ ಪೌಷ್ಟಿಕ ಆಹಾರ ಸೇವನೆಯಿಂದ ಇದನ್ನು ತಡೆಯಬಹುದಾಗಿದೆ. ಎಲೆಯ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಉದಾಹರಣೆ, ತೊಟ್ಟು, ಪೆಟಿಯೋಲ್, ಪತ್ರ, ಹಸುರು, ಹಾಳೆ ಅಥವಾ ಲೆಮ್ ಮತ್ತು ನಾಳಗಳು, ವೇನ್ಸ್. ಚಿತ್ರ ಬಿಡಿಸಿ ಭಾಗ ಗುರುತಿಸೋದು. ಒಂದು ಸಸ್ಯದ ಅಂದವಾದ ಚಿತ್ರ ಬಿಡಿಸಿ ಬೇರು, ಕಾಂಡ, ಎಲೆ ಮತ್ತು ಹೂ ಭಾಗಗಳನ್ನು ಗುರುತಿಸಬೇಕು. ಸಸ್ಯದ ಅಂದವಾದ ರೇಖಾಚಿತ್ರಕ್ಕೆ 2 ಮಾರ್ಕ್ಸ್ ಇರುತ್ತೆ. ಭಾಗಗಳು ಸರಿಯಾದ ನಾಮಕರಣ, ಬೇರು, ಕಾಂಡ, ಎಲೆ, ಹೂವು ಇವೆಲ್ಲ ಗುರುತಿಸಿದಾಗ ಅದಕ್ಕೆ 2 ಅಂಕ ಸಿಗುತ್ತೆ. ಒಟ್ಟಾರೆಯಾಗಿ 4 ಅಂಕಗಳು ಸಿಗುತ್ತೆ. ಈಗ ಕೊನೆಯದಾಗಿ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಭಾಗ 1ಕ್ಕೆ ಸಂಬಂಧಪಟ್ಟಂತೆ FA2 ಪರೀಕ್ಷೆ ಇದಾಗಿದೆ. ಅಂಕಗಳು 20, ಸಮಯ 45 ನಿಮಿಷ ಇರುತ್ತೆ. ಈಗ ಮೊದಲನೇದಾಗಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗಿದೆ. ಮಾರ್ಕ್ಸು 4 ಪ್ರಶ್ನೆ ಇದೆ. ಒಂದೊಂದಕ್ಕೆ 1 ಮಾರ್ಕ್ಸ್ ಅಂದರೆ 4 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಉತ್ತರ ಪೆಸಿಫಿಕ್ ಮಹಾಸಾಗರ. ಕರ್ನಾಟಕದ ರಾಜಧಾನಿ? ಉತ್ತರ ಬೆಂಗಳೂರು. ಪ್ರಾಚೀನ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾದ ಲಿಖಿತ ಆಧಾರ, ಶಾಸನಗಳು ಮತ್ತು ಗ್ರಂಥಗಳು. ಆಮೇಲೆ ಸೌರಮಂಡಲದಲ್ಲಿ ಜೀವಸಂಕುಲವಿರುವ ಏಕೈಕ ಗ್ರಹ ಭೂಮಿ. ಆನಂತರ ಬಿಟ್ಟ ಸ್ಥಳ ಭರ್ತಿ ಮಾಡಬೇಕಾಗಿದೆ. ಈಗ ಭೂಗೋಳದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶವನ್ನು ವೃತ್ತ ಎನ್ನುತ್ತಾರೆ. ಈಗ ಇದು ಸಮಭಾಜಕ, ಈಕ್ವೇಟರ್ ಅಂತ ಇದೆ. ಆನಂತರ ಹೊಂದಿಸಿ ಬರೆಯಿರಿ ನೋಡ್ತಾ ಇದ್ದೀರಾ, ಅದನ್ನು ಥಿಂಕ್ ಮಾಡಿ. ವಿದ್ಯಾರ್ಥಿಗಳು ಇದನ್ನು ಥಿಂಕ್ ಮಾಡ್ತಾರೆ. ಆನಂತರ ಉತ್ತರ ಯಾವುದು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೋಬಹುದಾಗಿದೆ. ಇಲ್ಲಿದೆ ನೋಡಿ ಉತ್ತರ. ಅದನ್ನು ಮ್ಯಾಚ್ ಮಾಡಿ ನಾವು ತಿಳ್ಕೋಬಹುದಾಗಿದೆ ಉತ್ತರವನ್ನು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇತಿಹಾಸ ಅಂದರೇನು ಅಂದಾಗ, ಗತಕಾಲದಲ್ಲಿ ನಡೆದು ಹೋದ ಘಟನೆಗಳ ಕ್ರಮಬದ್ಧ ಅಧ್ಯಯನವೇ ಇತಿಹಾಸ. ಜಗತ್ತಿನಲ್ಲಿ ಒಟ್ಟು ಎಷ್ಟು ಖಂಡಗಳಿವೆ? ಒಟ್ಟು 7 ಖಂಡಗಳಿವೆ. ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ ಟ್ಯಾಗೋರ್. ನಕ್ಷೆ ಅಥವಾ ಮ್ಯಾಪ್ ಅಂದರೇನು? ಭೂಮಿಯ ಅಥವಾ ಅದರ ಒಂದು ಭಾಗದ ಮೇಲ್ಮೈಯನ್ನು ಸಮತಟ್ಟಾದ ಕಾಗದದ ಮೇಲೆ ಪ್ರಮಾಣಬದ್ಧವಾಗಿ ರಚಿಸಿರುವುದೇ ನಕ್ಷೆ. ಅದಾದ ಮೇಲೆ ನಕ್ಷೆ ಬಗ್ಗೆ ತಿಳ್ಕೊಂಡ್ರೆ 2-3 ವಾಕ್ಯದಲ್ಲಿ ಉತ್ತರ ಬರೀಬೇಕಾದದ್ದು ಇದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವಿನ ವ್ಯತ್ಯಾಸವೇನು? ಅದಕ್ಕೆ ಉತ್ತರ ಈ ರೀತಿಯಾಗಿದೆ ನೋಡಿ. ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾದ ಕಾಲ್ಪನಿಕ ರೇಖೆಗಳು ಅಕ್ಷಾಂಶಗಳು. ಉತ್ತರ ದಕ್ಷಿಣವಾಗಿ ಎಳೆಯಲಾದ ಕಾಲ್ಪನಿಕ ರೇಖೆಗಳು ರೇಖಾಂಶಗಳು. ಆನಂತರ 16ನೇದು, ಕರ್ನಾಟಕದ 4 ಪ್ರಮುಖ ನದಿಗಳನ್ನು ಹೆಸರಿಸಿ. ಅದಕ್ಕೆ ಉತ್ತರ ಕಾವೇರಿ, ಕೃಷ್ಣ, ತುಂಗಭದ್ರಾ ಮತ್ತು ಶರಾವತಿ. ಅನಂತರ 6ನೇದಾಗಿ ಕೌಶಲ್ಯದ ಬಗ್ಗೆ ಇರೋವಂಥ ಪ್ರಶ್ನೆ ಆಗಿದೆ. ಭೂಪಟವನ್ನು ರಚನೆ ಮಾಡಬೇಕು. 4 ಮಾರ್ಕ್ಸ್ ಸಿಗುತ್ತೆ.
ಕರ್ನಾಟಕದ ಹೊರರೇಖಾ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಕೆಳಗಿನವುಗಳನ್ನು ಗುರುತಿಸಬೇಕು. ಇಲ್ಲಿ ಯಾವುದು ಗುರುತಿಸಬೇಕು ಅಂದರೆ ಬೆಂಗಳೂರು, ಕರಾವಳಿ ತೀರ, ಅರಬ್ಬಿ ಸಮುದ್ರ ಇವುಗಳನ್ನು ಗುರುತಿಸಬೇಕಾಗುತ್ತೆ. ಆದಮೇಲೆ ಇದಾಗಿತ್ತು ಈ ಒಂದು 6ನೇ ತರಗತಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನೋಡಿದ್ದೀರಾ. ಈ ಮಾಹಿತಿಯನ್ನು ಶೇರ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋಗಳು ನಿಮಗೆ ಸಿಗುತ್ತಾ ಇರ್ತವೆ ಸಬ್ಸ್ಕ್ರೈಬ್ ಆಗೋದರಿಂದ. ಹಾಗಾಗಿ ಮತ್ತು ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ, ಇದನ್ನು ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. 1ರಿಂದ 10ನೇ ತರಗತಿಯ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ರೀತಿಯವು ಈ ಚಾನಲ್ನಲ್ಲಿ ಬರ್ತಾ ಇರ್ತವೆ. ವೆಯ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.